ಅಯೋಧ್ಯೆಯ ರಾಮ ಮಂದಿರದಲ್ಲಿ ಐತಿಹಾಸಿಕ ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಭವ್ಯ ಧರ್ಮಧ್ವಜ ಸಮಾರಂಭಕ್ಕೆ ಇಡೀ ಅಯೋಧ್ಯೆ ಸಜ್ಜಾಗಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಐತಿಹಾಸಿಕ ಕ್ಷಣ. ಭವ್ಯ ಧರ್ಮಧ್ವಜ ಸಮಾರಂಭಕ್ಕೆ ಅಯೋಧ್ಯೆ ಸಜ್ಜು. ಭಗವಧ್ವಜ ಕಾರ್ಯಕ್ರಮಕ್ಕೆ ರಾಮ ಮಂದಿರ ರೆಡಿ. ರಾಮ ಮಂದಿರ ನಿರ್ಮಾಣ ಪೂರ್ಣ, ಧರ್ಮಧ್ವಜ ಸ್ಥಾಪನೆ. ಸಾಂಕೇತಿಕವಾಗಿ ಶಿಖರದ ಮೇಲೆ ಧರ್ಮಧ್ವಜಾರೋಹಣ. ಶ್ರೀರಾಮನ ನಿವಾಸದ ಮೇಲೆ ಹಾರಲಿದೆ ಕೇಸರಿ ಧ್ವಜ. ರಾಮ ದೇಗುಲದ ನಿರ್ಮಾಣ ಪೂರ್ಣಗೊಂಡ ಸಂಕೇತ. ಧರ್ಮಧ್ವಜ ಉದ್ಘಾಟಿಸಲಿರೋ ನರೇಂದ್ರ ಮೋದಿ. ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರದ ನಿರ್ಮಾಣ ಕಾರ್ಯ ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಅಯೋಧ್ಯೆಗೆ ಆಗಮಿಸಲಿದ್ದಾರೆ. ದೇಗುಲದ ಶಿಖರದ ಮೇಲೆ 10 ಅಡಿ ಎತ್ತರದ ಭಗವಧ್ವಜವನ್ನ ಕೂಡ ಹಾರಿಸಲಿದ್ದಾರೆ. ಈ ನಿಮಿತ್ತ ಈಗಾಗಲೇ ನಿನ್ನೆಯಷ್ಟೇ ಧಾರ್ಮಿಕ ವಿಧಿವಿಧಾನಗಳು ನಿನ್ನೆಯಿಂದ ಆರಂಭವಾಗಿರುವಂಥದ್ದು. ಇಂದು ಬೆಳಿಗ್ಗೆ 11:58 ಮಧ್ಯಾಹ್ನ 1 ಗಂಟೆ ನಡುವಿನ ಒಂದು ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣ ನೆರವೇರಲಿದೆ. ಈಗಾಗಲೇ ಅಯೋಧ್ಯೆ ಕೂಡ ಸಜ್ಜಾಗಿರುವಂಥದ್ದು. ಧರ್ಮಧ್ವಜವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಹೀಗಾಗಿ ಶ್ರೀರಾಮನ ನಿವಾಸದ ಮೇಲೆ ಕೇಸರಿಯ ಧ್ವಜ ಹಾರಲಿದೆ. ಸಾಂಕೇತಿಕವಾಗಿ ಶಿಖರದ ಮೇಲೆ ಧರ್ಮ ಧ್ವಜಾರೋಹಣವನ್ನ ಮಾಡಲಾಗ್ತಾ ಇರುವಂಥದ್ದು. 11:58 ಮಧ್ಯಾಹ್ನ 1 ಗಂಟೆಯ ಒಳಗೆ ಇರುವಂತಹ ಈ ಶುಭ ಮುಹೂರ್ತದಲ್ಲಿ ಈ ದಿನ ಮಾರ್ಗಶಿರ ಶುಕ್ಲ ಪಂಚಮಿ ತಿಥಿಯಾಗಿದೆ. ಇದೇ ದಿನ ಶ್ರೀರಾಮ ಮತ್ತು ಸೀತೆಯರ ವಿವಾಹವಾಗಿತ್ತು. ಹೀಗಾಗಿ ಅಯೋಧ್ಯೆಯಲ್ಲಿ 48 ಗಂಟೆಗಳ ಕಾಲ ಅಖಂಡ ತಪಸ್ಸನ್ನ ಕೈಗೊಂಡಿದ್ದಾರೆ. ಸಿಖ್ ಗುರು ತೇಗ ಬಹದ್ದೂರರ ಬಲಿದಾನ ದಿನವೂ ಕೂಡ ಇವತ್ತೇ ಬಂದಿದೆ. ಹೀಗಾಗಿ ಇದೇ ದಿನ ಈ ಮಂಗಳ ಕಾರ್ಯವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಈಗಾಗಲೇ ತಿಳಿಸಿರುವಂಥದ್ದು ಅಲ್ಲಿನ ಅಧಿಕಾರಿಗಳು. ಭಗವಧ್ವಜದ ವಿಶೇಷತೆ ತುಂಬಾ ವಿಶೇಷವಾಗಿದೆ. ಈ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಭಗವಧ್ವಜ ಮಹೋತ್ಸವ ವೀಕ್ಷಿಸಲು ಭಕ್ತರು ಆಗಮಿಸ್ತಾ ಇದ್ದಾರೆ ಅಯೋಧ್ಯೆಯತ್ತ. ಈ ಭಗವಧ್ವಜ ಧರ್ಮಧ್ವಜವಾಗಿದೆ. ಈ ಧರ್ಮಧ್ವಜವನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ರಾಮನ ಅಯೋಧ್ಯೆಯ ಕಡೆಗೆ. ಭಗವಧ್ವಜ ಮಹೋತ್ಸವ ವೀಕ್ಷಿಸಲು ಭಕ್ತರ ಆಗಮನ. ದೇಶದ ವಿವಿಧೆಡೆಯಿಂದ ಅಯೋಧ್ಯೆಯತ್ತ ಭಕ್ತರ ದಂಡು ಹರಿದು ಬರುತ್ತಿದೆ. ಗಮನಿಸಬಹುದಾಗಿದೆ. ಆದರೆ ಇವತ್ತು ಧರ್ಮ ಧ್ವಜಾರೋಹಣ ಆಗಿರುವಂಥದ್ದು. ಧರ್ಮ ಧ್ವಜಾರೋಹಣ ನೆರವೇರುವಂತಹ ಶುಭ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಕೂಡ ಆ ಒಂದು ಧರ್ಮ ಧ್ವಜವನ್ನ ಹಾರಿಸುವಂತಹ
ಸುದಿನವನ್ನ ಹಾಗೆ ಶುಭ ಸಂದರ್ಭವನ್ನ ಕಣ್ತುಂಬಿಕೊಳ್ಳೋಕೆ ದೇಶದ ವಿವಿಧೆಡೆಯಿಂದ ದೇಶದ ಮೂಲೆ ಮೂಲೆಗಳಿಂದ ಕೂಡ ಆಗಮಿಸ್ತಾ ಇರುವಂಥದ್ದು ಅಯೋಧ್ಯೆಯತ್ತ. ರಾಮ ಮಂದಿರದ ಕೇಸರಿ ಧ್ವಜದ ವಿಶೇಷತೆಗಳೇನು? ಹಾಗಾದರೆ ಶ್ರೀರಾಮ ಮಂದಿರ ಶಿಖರದ ಮೇಲೆ ಕೇಸರಿ ಧ್ವಜ ಸ್ಥಾಪನೆ ಮಾಡಲಾಗ್ತಾ ಇದೆ. ಕೇಸರಿ ಧ್ವಜವು 10 ಅಡಿ ಎತ್ತರ ಮತ್ತು 20 ಅಡಿ ಉದ್ದ ಇರುವಂಥದ್ದು. ತ್ರಿಕೋನಾಕಾರದಲ್ಲಿರುವಂತಹ ಕೇಸರಿ ಧ್ವಜ 360 ಡಿಗ್ರಿ ಆಕಾರದಲ್ಲಿ ತಿರುಗಲಿದೆ ಈ ಧ್ವಜಸ್ತಂಭ. ಧ್ವಜದ ಮೇಲೆ ಪ್ರಕಾಶಮಾನವಾದ ಸೂರ್ಯನ ಚಿತ್ರ ಇರುವಂಥದ್ದು. ಓಂ ಚಿಹ್ನೆ ಹಾಗೂ ಕುವಿದಾರ ವೃಕ್ಷ ಕೆತ್ತನೆ ಮಾಡಲಾಗಿದೆ. ಘನತೆ, ಏಕತೆ, ಸಾಂಸ್ಕೃತಿಕ ಸಂದೇಶವನ್ನ ಸಾರಲಿದೆ ಈ ಧ್ವಜ. ರಾಮರಾಜ್ಯದ ಆದರ್ಶಗಳನ್ನ ಪ್ರತಿನಿಧಿಸಲಿದೆ ಈ ಧರ್ಮಧ್ವಜ. ಭಗವಧ್ವಜದ ವಿಶೇಷತೆಗಳೇನು? ಇಲ್ಲಿ ತುಂಬಾ ವಿಶೇಷವಾದಂತಹ ವಿಶೇಷತೆಗಳನ್ನ ಹೊಂದಿರುವಂತಹ ಈ ಭಗವಧ್ವಜ. ಹಾಗಾದ್ರೆ ವಿಶೇಷತೆಗಳೇನು ನೋಡ್ತಾ ಹೋಗೋಣ. ನೋಡಿ, ಈ ಭಗವಧ್ವಜವನ್ನ 42 ಅಡಿ ಎತ್ತರದ ಧ್ವಜಸ್ತಂಭವನ್ನ ಸ್ಥಾಪನೆ ಮಾಡಲಾಗಿದೆ ಶಿಖರದ ಮೇಲೆ. ನಾನು ಹೇಳ್ತಾ ಇರುವಂಥದ್ದು ಶಿಖರದ ಮೇಲೆ 42 ಅಡಿ ಎತ್ತರದ ಒಂದು ಧ್ವಜಸ್ತಂಭ. ಈ ಧ್ವಜಸ್ತಂಭದಲ್ಲಿ 360 ಡಿಗ್ರಿ ತಿರುಗುವಂತೆ ವಿನ್ಯಾಸವನ್ನಗೊಳಿಸಲಾಗಿದೆ. ಹಾಗೆ ಈ ಧ್ವಜವು ಕೇಸರಿ ಬಣ್ಣ ಮತ್ತು ತ್ರಿಕೋನಾಕೃತಿಯಲ್ಲಿ ಇರುವಂಥದ್ದು. ಅದರ ಜೊತೆಗೆ 10 ಅಡಿ ಎತ್ತರವಿದೆ, 20 ಅಡಿ ಉದ್ದವಿದೆ. ಇದರ ಮೇಲೆ ಸೂರ್ಯ, ಓಂ ಹಾಗೂ ಕೋವಿದಾರ ಮರವನ್ನ ಚಿತ್ರಿಸಲಾಗಿದೆ. ಇನ್ನು ಸೂರ್ಯನ ಚಿತ್ರ ರಾಮನ ವಂಶವಾದ ಸೂರ್ಯ ವಂಶವನ್ನ ಸೂಚಿಸುತ್ತದೆ. ಹೀಗಾಗಿ ಸೂರ್ಯನ ಚಿತ್ರವನ್ನ ಅದರಲ್ಲಿ ಕೆತ್ತನೆ ಮಾಡಲಾಗಿರುವಂಥದ್ದು. ಇನ್ನು ಓಂ ಶುಭ ಸೂಚಕವಾಗಿದ್ದು, ಕೋವಿದಾರ ಮರವು ಅಯೋಧ್ಯೆಯ ಪ್ರಾಚೀನ ಸಂಪ್ರದಾಯಗಳನ್ನ ಪ್ರತಿನಿಧಿಸುತ್ತದೆ. ಹೀಗಾಗಿ ಭಗವಧ್ವಜದ ವಿಶೇಷತೆಗಳು ತುಂಬಾ ವಿಶೇಷತೆಯಿಂದ ಕೂಡಿರುವಂಥದ್ದು. 42 ಅಡಿ ಎತ್ತರದ ಧ್ವಜಸ್ತಂಭವನ್ನು 360 ಡಿಗ್ರಿ ತಿರುಗುವಂತೆ ವಿನ್ಯಾಸಗೊಳಿಸಲಾಗಿದ್ದು, ಈ ಭಗವಧ್ವಜ ಕೇಸರಿ ಬಣ್ಣ ಮತ್ತು ತ್ರಿಕೋನಾಕೃತಿಯಲ್ಲಿರುತ್ತೆ. 10 ಅಡಿ ಎತ್ತರವಾಗಿದೆ, 20 ಅಡಿ ಉದ್ದವಿದೆ. ಇದರ ಮೇಲೆ ಸೂರ್ಯ, ಓಂ ಹಾಗೂ ಕೋವಿದಾರ ಮರವನ್ನ ಕೂಡ ಚಿತ್ರಿಸಲಾಗಿದೆ. ರಾಮರಾಜ್ಯದ ಆದರ್ಶಗಳನ್ನ ಪ್ರತಿನಿಧಿಸಲಿದೆ ಈ ಭಗವಧ್ವಜ. ಘನತೆ, ಏಕತೆ, ಸಾಂಸ್ಕೃತಿಕ ಸಂದೇಶವನ್ನ ಸಾರಲಿದೆ.